ಐಡೆಂಟಿಟಿ ಇಲ್ದೇನೆ ಬೇರೆ ಬೇರೆ ಹೆಸರಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದಾನೆ ಹುಡ್ಕೋ ಡಿಲೇ ಆಗಿರೋದು. ಬೇರೆ ಬೇರೆ ಕಡೆ ಪ್ರಣವ್, ಅವಿನಾಶ್ ಇನ್ನೂ ಬೇರೆ ಹೆಸರಲ್ಲಿ ಕ್ರೈಮ್ ಮಾಡಿದ್ದಾನೆ. ಹೆಸರಿಗೆ ತಕ್ಕ ವೇಷನೂ ಆಗ್ತಾನೆ. ವಿನಾಯಕಣ್ಣ, ಎಲ್ಲರೂ ಏನೇನೋ ಮಾತಾಡ್ತಾ ಇದ್ದಾರೆ, ನೀವು ಸುಮ್ಮನೆ ಇದ್ದೀರಲ್ಲ. ನಿಮ್ಮ ಮಗನ ಬಗ್ಗೆ ಅವ್ರು ಹೇಳೋದು ಕೇಳಿದ್ರೆ ನಮಗೆ ಕೋಪ ಬರ್ತಾ ಇದೆ, ಆದ್ರೆ ನೀವು ಹೇಗೆ ಮಾತಾಡ್ತಾರೆ ಯಜಮಾನ್ರೆ? ಇವ್ನು ನಿಜವಾದ ತಂದೆನೇ ಅಲ್ವಲ್ಲ. ಇವನ್ ತಂದೆ ತಾಯಿಯಿಂದ ಕರ್ಕೊಂಡು ಬಂದಿರೋರು ಇಬ್ರು ಫೇಕು. ಇವನ್ ಕಡೆ ನೆಂಟರು ಕೂಡ ಫೇಕು. ಸಾಕು ಸಾಕು, ನನಗೂ ಕೇಳಿ ಕೇಳಿ ಸಾಕಾಗೋಯ್ತು. ಆವಾಗ್ಲಿಂದ ಇದೇ ನಾಟಕ ನಡೀತಾ ಇದೆ. ನೀವೇನೇ ಮಾತಾಡೋದಿದ್ರು ಸಾಕ್ಷಿ ಕೊಟ್ಟು ಮಾತಾಡಿ. ಸಾಕ್ಷಿ ಇದೆ, ಸಾಕ್ಷಿ ಇದೆ. ಪಾರು 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 ನನ್ನ ಹತ್ರ ಸಾಕ್ಷಿ ಇದೆ. ಏನಮ್ಮ ಹೇಳ್ತಿದ್ಯಾ? ಏನ್ ಸಾಕ್ಷಿ? ಗೌತಮ್ ಹೆಂಡತಿ ಶಾರದಾ. ಶಾರದಾ, ಹಾಂ ಅಮ್ಮ, ನಾನೇ. ನಾನು ನಿಮ್ಮ ಹತ್ರ ನನ್ನ ಗಂಡ ಪ್ರಣವ್ ಅಂತ ಹೇಳಿದ್ನಲ್ಲ, ಅದು ಇವನೇ. ಇವನು ಮನುಷ್ಯನೇ ಅಲ್ಲ. ತನ್ನ ಮನೇಲಿ ಈ ಮದುವೆಗೆ ಒಪ್ಪಲ್ಲ ಅಂತ ನನ್ನೇ ನಂಬಿಸಿ ನನ್ನ ಮನೆಯವರಿಂದನೇ ನನ್ನ ದೂರ ಮಾಡ್ದ. ಇವತ್ತು ನಾವು ಮದುವೆ ಆಗಿರೋ ದಿನ. ಆದ್ರೆ ಇವನು ಆರತಿ ಸಿಕ್ಕಿದ್ದಾಳೆ ಅಂತ ನನ್ನ ಇವತ್ತೇ ಮಾರಕ್ಕೆ ಹೊರಟಿದ್ದ. ಅಂದ್ರೆ
ನೀವ್ ಆ ಜಾಲದಿಂದ ತಪ್ಪಿಸ್ಕೊಂಡು ಬಂದ್ರ ಅಕ್ಕ? ಅದು ನನ್ನಿಂದ ಆಗ್ತಾನೆ ಇರಲಿಲ್ಲ. ಆ ದೇವ್ರ ದಯದಿಂದ ಪಾರ್ವತಿಯವರು ಮತ್ತೆ ಆದಿಯವರು ಒಂದಿಷ್ಟು ಜನರ ಜೊತೆ ಬಂದಿದ್ರು. ಇಲ್ಲ ಅಂದ್ರೆ ಶಾಶ್ವತವಾಗಿ ಕತ್ಲೆ ಪ್ರಪಂಚದಲ್ಲಿ ಕೊಳಿಬೇಕಾಗಿತ್ತು. ಇವನ್ ಗ್ಯಾಂಗು ಭಯಂಕರವಾಗಿದೆ. ಅವರಷ್ಟು ಕ್ರೂರಿಗಳು ಯಾರೂ ಇಲ್ಲ. ನನ್ ಕಿಲಿಕ್ ಪಾರ್ವತಿಗೂ ಭಯ ಆಗ್ತಿತ್ತು. ಪಾರ್ವತಿಯವರು ನನ್ನ ಹತ್ರ ಮಾತಾಡಿ ಧೈರ್ಯ ತುಂಬಿದ್ರಿಂದನೇ ನಾನು ಇಲ್ಲಿಗೆ ಬಂದಿರೋದು. ಇದಕ್ಕಿಂತ ದೊಡ್ಡ ಪ್ರೂಫ್ ಬೇಕಾ ಯಜಮಾನ್ರೆ? ವಿನಾಯಕಣ್ಣ, ಇವ್ರು ಹೇಳ್ತಾ ಇರೋದು ನಿಜನಾ? ಗೌತಮ್ ನಿಮ್ಮ ಮಗನೇ ಅಲ್ವಾ? ಖಂಡಿತ ಅಲ್ಲ. ಗೌತಮ್ನ ತಂದೆ ತಾಯಿ ಬೇರೆನೇ ಇದ್ದಾರೆ. ಅವ್ರಿಗೆ ಇವನ ನಿಜ ಮುಖ ಗೊತ್ತಾಗಿ ಇಂಥವ್ ನನ್ನ ಮಗನೇ ಅಲ್ಲ ಅಂತ ಇವನನ್ನ ಆಚೆ ಹಾಕಿ ಯಾವುದೋ ಕಾಲ ಆಗಿದೆ. ಅಪ್ಪ ಅಮ್ಮನೇ ಮನೆಯಿಂದ ಆಚೆಗೆ ಹಾಕಿದ್ರು ಬುದ್ಧಿ ಬರ್ತದೆ. ಈ ಗೌತಮ್ ಪ್ರತಿ ಸತಿ ಮದುವೆ ಆಗೋವಾಗಲೂ ಒಬ್ಬೊಬ್ರನ್ನ ಅಪ್ಪ ಅಮ್ಮ ಅಂತ ಫಿಕ್ಸ್ ಮಾಡ್ಕೋತಾನೆ. ವಿನಾಯಕ್ ಅವರು ಅಪ್ಪಂಗೆ ಮೊದಲೇ ಪರಿಚಯ. ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಅಂಥವ್ರು ಇವನ್ ಜೊತೆ ದುಡ್ಡು ಅಮೂಲ್ಯ, ದುಡ್ಡು. ಬಡತನದ ಬಗ್ಗೆ ನಾನೇ ನಿಮ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ದುಡ್ಡಿನ ಅವಶ್ಯಕತೆ ನೀತಿ ನೈತಿಕತೆಗಿಂತ ದೊಡ್ಡದು ಅನ್ನಿಸ್ದಾಗ ಜನ ಮೌಲ್ಯಗಳನ್ನ ಮರ್ತು ಹೋಗ್ಬಿಡ್ತಾರೆ. ಈ ಗೌತಮ್ ಅಂಥ ಅವಶ್ಯಕತೆ ಇರೋರನ್ನ ಗುರುತಿಸಿ ಅವ್ರಿಗೆ ದುಡ್ಡಿನ ಆಸೆ ತೋರಿಸಿ ತಾನು ಹೇಳೋ ಹಾಗೆ ನಡ್ಕೊಳ್ಳೋ ಥರ ಮಾಡ್ತಾನೆ. ಹಾಗಂದ್ರೆ ಇವರೆಲ್ಲ ಸುಳ್ಳೇನಾ? ಖಂಡಿತ ಸುಳ್ಳೆ. ಎಲ್ಲರೂ ಬಾಡಿಗೆ ಆರ್ಟಿಸ್ಟು. ಮೋಸ್ಟ್ ಆಫ್ ದೆಮ್ ದಿನಗೂಲಿ ಕೆಲಸ ಮಾಡೋರು.